ಏಕೆಂದರೆ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಪಾರ್ಲಿಮೆಂಟು ಮುಗೀತು. ನಾನು ರಾಜ್ಯಸಭಾ ಟರ್ಮು ಜೂನ್ಗೆ ಮುಗಿಯುತ್ತೆ, ಬಟ್ ಆ್ಯಕ್ಚುಲಿ ಸೆಷನ್ನು ಏಪ್ರಿಲ್ ಎಂಡಿಗೆ ಮುಗಿಯುತ್ತೆ. ಈ ಸಾರಿ ಎರಡು ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ನಾನು ತಿಳಿದು ಮಾತಾಡಿದ್ದೇನೆ. ಮುಂಬರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ಬಹುಶಃ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯನ ಭಾಳ ಹೆಚ್ಚು ಸಮಯ ಬಳಕೆ ಮಾಡ್ತೀನಿ. ಏಕೆಂದರೆ 2 ತಿಂಗಳಿರುತ್ತೆ. ನಾನು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪಾರ್ಲಿಮೆಂಟಿನ ಅಜೆಂಡಾ ಬಂದ ಮೇಲೆ ಯಾವ್ಯಾವ ದಿನ ಬಡ್ಜೆಟ್ಟು, ಬಾಕಿ ದಿನ ಏನು, ನಮಗೇನು ಕಾರ್ಯಕ್ರಮದ ಪಟ್ಟಿ ಬಂದ ಮೇಲೆ ನಮಗೆಷ್ಟು ಅವಕಾಶ ಸಿಕ್ಕುತ್ತೆ ಅನ್ನೋದ್ರ ಮೇಲೆ ನಾನು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯನ ಚರ್ಚೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಸಭಾ ಚೇರ್ಮನ್ನು, ಉಪರಾಷ್ಟ್ರಪತಿಗಳು ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ನಾನು ಬರಬೇಕಾದ್ರೆ ಸಮಾಲೋಚನೆ ಮಾಡಿ ನಂದು ಕೊನೆ ಈ ಟರ್ಮ್ ಮುಗಿಯೋದ್ರಿಂದ ಸ್ವಲ್ಪ ಹೆಚ್ಚು ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಅವರಿಗೆ ವಿನಂತಿ ಮಾಡಿಯೂ ಕೂಡ ಬಂದಿದ್ದೇನೆ. ಹಲವಾರು ವಿಷಯಗಳಿದೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಒಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ, ಈ ಪ್ರತಿಯೊಂದಕ್ಕೂ ನಮ್ಮ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಹೋಗ್ತಾರೆ. ಬರೀ ಅದರ ಮೇಲೆ ದೂರ್ಕೊಂಡ್ರೂ ನಾವು ಸಾಧನೆ ಮಾಡಲಿಕ್ಕೆ ಆಗಲ್ಲ. ನನ್ನೊಂದು ಕಟು ಅನುಭವ ಹೇಳ್ತೇನೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹಣಕಾಸಿನ ಮಂತ್ರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಡೆಲ್ಲಿಲಿ ಹಣಕಾಸಿನ ಮಂತ್ರಿ, ನರಸಿಂಹರಾವು ಪ್ರಧಾನಮಂತ್ರಿ. ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ನಾವು ರೈತರ ಬಡ್ಡಿ, ಸುಸ್ತಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತೇಳಿ ಎಲೆಕ್ಷನ್ ಚುನಾವಣಾ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತು. ಜನ ಓಟ್ ಕೊಟ್ಟರು, ನಾವು ಸರ್ಕಾರ ಮಾಡಿದ್ವಿ. ಅದನ್ನು ಮನ್ನಾ ಮಾಡಬೇಕು ಅನ್ನೋದು ನಾನು ನಮ್ಮ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಪತ್ರ ಬರೆದ್ವಿ. ನರಸಿಂಹರಾವು ಸಾಧ್ಯ ಆಗಲ್ಲ ಅಂತ. ಒಂದು ಸುಮ್ಮನೆ ಉದಾಹರಣೆ ಕೊಟ್ಟೆ ನಿಮಗಷ್ಟೆ. ಆಮೇಲೆ ನಾವು ಜಾಲಪ್ಪನವ್ರನ್ನ, SS ಪಾಟೀಲ್ನ, ನಾನಯ್ಯನವ್ರನ್ನ ನಬಾರ್ಡ್ಗೆ ಸಾಲ ಕೊಟ್ಟಿದ್ರಲ್ಲ, ಅವ್ರ ಹತ್ರ ಕಳಿಸಿದ್ವಿ. ಅವರು ಸಾಧ್ಯ ಇಲ್ಲ. ರಿಸರ್ವ್ ಬ್ಯಾಂಕ್ ಗವರ್ನರ್ ಭೇಟಿ ಮಾಡಿದ್ರು, ಅದು ಸಾಧ್ಯ ಇಲ್ಲ. ಈ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಕೇಂದ್ರ ಸರ್ಕಾರ ನಾವು ಕೇವಲ ಸುಸ್ತಿ ಬಡ್ಡಿ ಮನ್ನಾ ಮಾಡ್ತೀವಿ ಅನ್ನೋದಕ್ಕೇ ಒಪ್ಪಿಗೆ ಕೊಡಲಿಲ್ಲ. ಇವತ್ತಿನ ಸರ್ಕಾರ ನಮ್ಗೆ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಏನು ಬೆಳಗಿನ ಸಾಯಂಕಾಲದ್ರೂ ಆಪಾದನೆ ಮಾಡ್ಕೊಂಡು ತಿರುಗಿದ್ರೆ ಪ್ರಯೋಜನ ಆಗಲ್ಲ ಅನ್ನೋದಕ್ಕೆ ಹೇಳಿದೆ. ಆಗ ನಾವು ಆ ಜವಾಬ್ದಾರಿ ಹೊತ್ಕೊಂಡು ಆ ಸಾಲನ್ನು ಮರುಪಾವತಿ ಮಾಡಿದ್ವಿ. ಆ 790 ಕೋಟಿನ ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ವಿ ಮಾಡಿದ್ವಿ.
ಈ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಈಗ ಈ ಸರ್ಕಾರ ಹಲವಾರು ವಿಷಯದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರೆ. ಒಂದು, ನಾನಿಲ್ಲಿ ಯಾವುದೂ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಒಂದು ಉದಾಹರಣೆ ಕೊಡ್ತೇನೆ. ಇವರು ಐ ಥಿಂಕ್ ದಿಶಾ ಮೀಟಿಂಗ್ ಹೋಗೋದು ಬೈಕಾಟ್ ಮಾಡಿರ್ಬೋದು. ಸಿದ್ದರಾಮಯ್ಯನವರು ಯಾರನ್ನು ಕಳಿಸ್ತಾರೋ ಗೊತ್ತಿಲ್ಲ. GST ಮೀಟಿಂಗ್ಗೆ ಕೃಷ್ಣ ಬೈರೇಗೌಡರು ಕಳಿಸ್ತಾ ಇದ್ದದ್ದು ನೋಡಿದ್ದೀನಿ, ಪತ್ರಿಕೆಯಲ್ಲಿ ಓದಿದ್ದೀನಿ. ಬಟ್ ದಿಶಾ ಮೀಟಿಂಗ್ ಹೋದಂಗೆ ನನಗೆ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷದಲ್ಲಿ ನಡೀತಿದೆ, ಅದಕ್ಕೆ ಹೋದಾಗ ಕಾಣಲಿಲ್ಲ. ಹೋಗಿದ್ರೆ ಸಂತೋಷ. ನಮ್ಮ ರಾಜ್ಯಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ಅಲ್ಲಿ ನಾವು ಪ್ಲಾನಿಂಗ್ ಕಮಿಷನ್ ಅದನ್ನು ಚೇಂಜ್ ಮಾಡಿ ದಿಶಾ ಮಾಡ್ಕೊಂಡಿದ್ದಾರೆ. ಅದರಿಂದ ಈಗ ನಮ್ಮನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆನ ನಮ್ಮ MP ಗಳು ಹೋರಾಟ ಮಾಡಲ್ಲ ಅಂತ ಸ್ವಲ್ಪ ಒಂದೊಂದು ಸಾರಿ ನಮ್ಮಗಳ ಬಗ್ಗೆನೂ ಕೂಡ ಅವರ ಟೀಕೆ ಅನ್ನೋದಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದರೆ ನಾವು ನಮ್ಮ ಕರ್ತವ್ಯ ಮಾಡೋದ್ರಲ್ಲಿ ಹಿಂದೆ ಬೀಳೋದಿಲ್ಲ. ಆದರೆ ನಮ್ಮ ಲಿಮಿಟೇಷನ್ಸ್ ಇದೆ ನಮಗೆ. ಈಗ ನಾನು ಯಾರ ಬಗ್ಗೆನೂ ದೂರಕ್ಕೆ ಹೋಗಲ್ಲ. ಈಗ ನಮಗೆ ನೀರಾವರಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ. ನಾವು ಪಬ್ಲಿಕ್ ಬಾರೋಯಿಂಗ್ ಮಾಡಿದ್ವಿ 18% ಬಡ್ಡಿನಲ್ಲಿ. ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಈಗ ಹೇಗೆ ನಾವು ಹಣವನ್ನು ಕೂಡಿಸ್ಕೊಂಡ್ವಿ ನೀರಾವರಿಗೆ ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೇ.